ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ರೀಡಿಂಗ್ನಲ್ಲಿರುವ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲಿಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಕಾಣ್ತಾ ಇದೆ ಅಂದರೆ, ಪ್ರೆಸೆಂಟ್ ಎನರ್ಜಿ ಪ್ರಕಾರ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಈ ಪರ್ಸನ್ ಶೋ ಮಾಡ್ತಾ ಇದ್ದಾರೆ. ಬಟ್ ತುಂಬ ಸಾಫ್ಟ್ ಆಗಿದ್ದಾರೆ, ಮನಸ್ಸಿನಲ್ಲಿ ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಹೊರಗಡೆ ನಾನು ಓಕೆ ಅಂತ ತೋರಿಸ್ತಾ ಇದ್ದಾರೆ, ಬಟ್ ಮನಸ್ಸಿನಲ್ಲಿ ನೋವು, ತುಂಬ ಯೋಚನೆ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮಾತಾಡಬೇಕಿತ್ತು ಅನ್ನೋ ಫೀಲಿಂಗ್ ಇದೆ. ನಿಮ್ಮ ಮೆಸೇಜ್, ಕಾಲ್, ರಿಪ್ಲೈಗಾಗಿ ಕಾಯ್ತಾ ಇದ್ದಾರೆ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ, ಮಿಸ್ ಮಾಡುವ ಎನರ್ಜಿ, ಈಗೋ ಬ್ಲಾಕ್, ಮಿಸ್ ಮಾಡುವಂತಹ ಎನರ್ಜಿ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ ಇವತ್ತಿನ ನೈಟಲ್ಲಿ. ಆದರೆ ಈಗೋ ಇದೆ. ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಆದರೆ ರಿಜೆಕ್ಷನ್ ಆಗಿಬಿಟ್ರೆ ಅನ್ನೋ ಭಯ ಇದೆ. ಸೊ ಸಾಫ್ಟ್ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಡೀಪ್ ಅಟ್ರ್ಯಾಕ್ಷನ್ ಅನ್ನೋದಿದೆ. ಇದು ಸಿಂಪಲ್ ಆಗಿರುವಂತಹ ಅಟ್ರ್ಯಾಕ್ಷನ್ ಅಲ್ಲ, ತುಂಬ ಡೀಪ್ ಆಗಿರುವ ಕನೆಕ್ಷನ್ ಇದೆ. ಇಲ್ಲಿ ಡೀಪ್ ಹೀಲಿಂಗ್, ಎಮೋಷ್ನಲ್ ಬ್ರೇಕ್ ಡೌನ್ ಎನರ್ಜಿ ಇದೆ. ಅವರ ಕರ್ಮವನ್ನು ಅವರು ಎದುರಿಸ್ತಾ ಇದ್ದಾರೆ. ಅವ್ರು ಮಾಡಿದ ಕೆಲವು ತಪ್ಪುಗಳ ರಿಯಾಲಿಟಿ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಇದರಿಂದ ಅವರು ತುಂಬ ಲೋ ಫೀಲ್ ಮಾಡ್ತಾ ಇದ್ದಾರೆ. ಡಿಪ್ರೆಷನ್ ಥರ ಮೂಡ್ಗೆ ಹೋಗ್ತಾ ಇದ್ದಾರೆ. ಈ ಎನರ್ಜಿ ಅವ್ರಿಗೆ ಫೀಲ್ ಆಗ್ತಾ ಇದೆ, ತುಂಬ ಹೆವಿ ಅಂತ ಅನ್ನಿಸ್ತಾ ಇದೆ. ಪಾಸ್ಟ್ ರಿಗ್ರೆಟ್, ಎಮೋಷ್ನಲ್ ರಿಯಲೈಜೇಷನ್ ಎನರ್ಜಿ, ಪಶ್ಚಾತ್ತಾಪ ಅವರ ಅರಿವಾಗ್ತಾ ಇದೆ. ಈ ಪರ್ಸನ್ ಈಗ ಮನಸ್ಸಿನ ಒಳಗಡೆ ತುಂಬ ಹಳೆಯ ನೆನಪುಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಜೊತೆ ಕಳೆದ ಕ್ಷಣಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಆ ಟೈಮ್ ಎಲ್ಲ ಮತ್ತೆ ನೆನಪಾಗ್ತಾ ಇದೆ. ಮನಸ್ಸಿನ ಒಳಗಡೆ ಫೀಲಿಂಗ್ ಬರ್ತಾ ಇದೆ, ನಾನು ಆಗ ಸರಿಯಾಗಿ ರಿಯಾಕ್ಟ್ ಮಾಡಲಿಲ್ಲ. ಪಶ್ಚಾತ್ತಾಪ ಇದೆ. ಆಗ ನೀವು ಈ ರಿಲೇಷನ್ಶಿಪ್ಪಲ್ಲಿದ್ದಾಗ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿರಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ನಿಮ್ಮ ಪ್ರೀತಿ, ನಿಮ್ಮ ಕೇರ್, ನಿಮ್ಮ ನಿಸ್ವಾರ್ಥ ಪ್ರೀತಿ ಅವರಿಗೆ ಸಾಮಾನ್ಯ, ನಾರ್ಮಲ್ ಅಂತ ಅನಿಸಿರ್ಬೋದು. ಆದರೆ ಈಗ ಟೈಮ್ ಹೋದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ನೀವು ಅವರ ಲೈಫ್ನಲ್ಲಿ ಎಷ್ಟು ಸ್ಪೆಷಲ್ ಆಗಿದ್ರಿ ಅನ್ನೋದು. ಈಗ ಅವರಿಗೆ ಒಂದು ರೀತಿ ಲಾಸ್ ಫೀಲಿಂಗ್ ಇದೆ. ಅಂದರೆ ಈಗ ಬೇಕು ಅಂತ ಮನಸ್ಸು ಹೇಳ್ತಾ ಇದೆ, ಆದರೆ ಹತ್ರ ಇಲ್ಲ. ಡಿಸಿಷನ್, ಈಗೋ, ಲವ್ ಬ್ಯಾಟಲ್ ಎನರ್ಜಿ. ಹೋಗಿ ಮಾತಾಡಬೇಕು ಅವ್ರ ಜೊತೆ ಅನ್ನೋ ಫೀಲಿಂಗ್ ಇದೆ. ಬಟ್ ಹೋದರೆ ಏನಾಗುತ್ತೆ ಅನ್ನೋ ಫೀಲ್ ಕೂಡ ಇದೆ. ದೊಡ್ಡ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಹೃದಯ ಒಂದು ಕಡೆ ಎಳಿತಾ ಇದೆ, ಈಗೋ ಇನ್ನೊಂದು ಕಡೆ ತಳ್ತಾ ಇದೆ. ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಬಟ್ ಸಮಸ್ಯೆ ಏನಂದರೆ ಫೇಸ್ ಮಾಡುವ ಧೈರ್ಯ ಸ್ವಲ್ಪ ಕಡಿಮೆ ಆಗಿದೆ. ಸ್ಟಿಲ್ ಸ್ಟಕ್ ಆಗಿದ್ದಾರೆ. ಹೋಗಬೇಕಾ ಬೇಡವಾ ಅನ್ನೋ ಡಿಸಿಷನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಒಂದು ಸಿಂಪಲ್ ಲವ್ ಅಲ್ಲ, ತುಂಬ ಡೀಪ್ ಕನೆಕ್ಷನ್, ಸೋಲ್ ಟು ಸೋಲ್ ಕನೆಕ್ಷನ್. ಅಂದರೆ ನಿಮ್ಮಿಬ್ಬರ ಮನಸ್ಸು, ನಿಮ್ಮಿಬ್ಬರ ಹೃದಯ ಒಂದೇ ರೀತಿ ಫೀಲ್ ಮಾಡ್ತಾ ಇದೆ. ಒಬ್ಬರನ್ನೊಬ್ಬರು ಫೀಲ್ ಮಾಡುವ ಹಾಗೆ ಆಗ್ತಾ ಇದೆ. ಕೆಲವೊಂದು ಸಲ ಸಡನ್ನಾಗಿ ಅವರ ನೆನಪು ನಿಮಗೆ ಬರ್ತಾ ಇದೆ, ಅಥವಾ ಅವರಿಗೆ ನಿಮ್ಮ ನೆನಪು ಬರ್ತಾ ಇದೆ. ಇದು ಸಿಂಪಲ್ ಮಿಸ್ಸಿಂಗ್ ಅಲ್ಲ, ಡೀಪ್ ಎನರ್ಜಿ ಕನೆಕ್ಷನ್. ನೀವಿಬ್ಬರು ಒಬ್ಬರ ಲೈಫ್ನಲ್ಲಿ ಒಂದು ಸ್ಪೆಷಲ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಇದೆ. ಈ ಕನೆಕ್ಷನ್ ಅಷ್ಟು ಸುಲಭವಾಗಿ ಬ್ರೇಕ್ ಆಗೋದಿಲ್ಲ. ಯಾಕೆಂದರೆ ಇದು ಮನಸ್ಸಿನಲ್ಲಿ ಆಳವಾಗಿ ತುಂಬ ಡೀಪ್ ಆಗಿರುವಂತಹ ಲೆವೆಲ್ನಲ್ಲಿದೆ. ಬ್ರೇಕಪ್ ಅಲ್ಲ, ಹೀಲಿಂಗ್ ಪೀರಿಯಡ್, ಸ್ಟಿಲ್ ಕನೆಕ್ಷನ್ ಇದೆ. ಅಂದರೆ ಬ್ರೇಕ್ ಆಗಿರ್ಬೋದು, ಬಟ್ ಎಂಡ್ ಆಗಿಲ್ಲ. ಇದು ಬ್ರೇಕಪ್ ಅಂತ ಹೇಳೋ ಸಿಚುವೇಶನ್ ಕೂಡ ಅಲ್ಲ, ಒಂದು ಸ್ಟಕ್ ಆಗಿರುವ ಎನರ್ಜಿ. ಅಂದರೆ ಇಬ್ಬರು ಈಗ ಸ್ವಲ್ಪ ದೂರ ಇರಬಹುದು, ಬಟ್ ಕನೆಕ್ಷನ್ನಲ್ಲಿ ಮಾತ್ರ ಇನ್ನೂ ಕಟ್ಟಾಗಿಲ್ಲ. ಏನಾಗ್ತಿದೆ ಅಂದರೆ ಇಬ್ಬರ ಮನಸ್ಸು ಅವರವರ ಮನಸ್ಸಿನಲ್ಲಿ ಹೀಲ್ ಮಾಡ್ಕೊಳ್ತಿದ್ದೀರಾ. ಒಬ್ಬರಿಗೆ ಸ್ವಲ್ಪ ಟೈಮ್ ಬೇಕು, ಮತ್ತೊಬ್ಬರು ಅವರ ಇಮೋಷನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು
ಅದಕ್ಕೆ ಈಗ ದೂರ, ಗ್ಯಾಪ್, ಡಿಸ್ಟೆನ್ಸ್, ಮೌನ ಎಲ್ಲ ಇದೆ. ಆದರೆ ಮನಸ್ಸಿನ ಒಳಗಡೆ ಕನೆಕ್ಷನ್ ಇನ್ನೂ ಇದೆ. ನೀವು ಏನೇ ಅವರನ್ನು ಬೇಡ ಅಂತ ಹೇಳ್ತಾ ಇರ್ಬೋದು, ದೂರ ಹೋಗು ಅಂತ ಹೇಳ್ತಾ ಇರ್ಬೋದು, ಬಟ್ ಮನಸ್ಸಿನಿಂದ ತಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಅವರ ಬಿಹೇವಿಯರಿಂದ ನೀವು ಹರ್ಟ್ ಆಗಿ ಈ ರಿಲೇಷನ್ಶಿಪ್ ಬೇಡ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಕೆಲವೊಂದು ಸಲ ಅವರ ಮೇಲೆ ತುಂಬ ಪ್ರೀತಿ ಇದೆ, ಬಟ್ ಒಂದೊಂದು ಸಲ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಸಾಕಾಗಿ ಹೋಗಿದೆ, ಬೇಡ ಈ ರಿಲೇಷನ್ಶಿಪ್ ಅಂತ. ಬಟ್ ಮನಸ್ಸಿನಲ್ಲಿರುವ ಪ್ರೀತಿ ಇನ್ನೂ ಹಾಗೇ ಇದೆ. ಒಂದು ಬ್ರೇಕ್ ಟೈಮ್ ಅಷ್ಟೇ. ಫೈನಾನ್ಷಿಯಲ್ ಸ್ಟ್ರಗಲ್, ರಿಯಾಲಿಟಿ ಎನರ್ಜಿ. ಅವರ ಮನಸ್ಸು ಈಗ ಫುಲ್ಲಾಗಿ ಎಮೋಷನ್ಸ್ನಲ್ಲಿ ಇಲ್ಲ. ಅವರ ಲೈಫ್ನ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಕೆಲಸ, ಹಣದ ಪ್ರೆಷರ್ ಕೂಡ ಇದೆ. ಸ್ಟ್ರಗಲ್ ನಡೀತಾ ಇದೆ. ಕೆರಿಯರ್ ಹೇಗೆ ಸೆಟ್ ಮಾಡೋದು, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅವರು ಎಮೋಷ್ನಲಿ ಡಿಸ್ಟೆಂಟ್ ಆಗಿ ಕಾಣ್ಬೋದು ನಿಮಗೆ. ಆದರೆ ಇದು ಲವ್ ಇಲ್ಲ ಅನ್ನೋ ಕಾರಣ ಅಲ್ಲ, ಅದು ಲೈಫ್ ಪ್ರೆಷರ್ ಅವರ ಗಮನವನ್ನು ಬೇರೆ ಕಡೆಗೆ ತಿರುಗಿಸ್ತಾ ಇದೆ. ನ್ಯೂ ಬಿಗಿನಿಂಗ್, ಪಾಸಿಟಿವ್ ಚೇಂಜ್ ಎನರ್ಜಿ, ಹೊಸ ಆರಂಭ ಆ ಎನರ್ಜಿ ಇದೆ. ಹಳೆಯ ಗೊಂದಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮೈಂಡ್ ಗೇಮ್ಸ್ ಇದೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಈಗ ಒಂದು ಶಿಫ್ಟ್ ಆಗ್ತಾ ಇದೆ. ಅಂದರೆ ನೀವು ಇಬ್ಬರು ಹಳೆಯ ಲೂಪ್ನಿಂದ ಹೊರಗಡೆ ಬರ್ತಾ ಇದ್ದೀರಾ. ಅಂದರೆ ಅದೇ ಘಟನೆ, ಅದೇ ಸಿಟ್ಟು, ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ರಿಪೀಟ್ ಆಗೋದು ಈಗ ಕಡಿಮೆ ಆಗ್ತಾ ಇದೆ. ಒಂದು ಹೊಸ ರೀತಿಯ ನ್ಯೂ ಬಿಗಿನಿಂಗ್ ಎನರ್ಜಿ ಕಾಣ್ತಾ ಇದೆ. ಹೀಲಿಂಗ್ ಸ್ಟೇಜ್, ಸೆಲ್ಫ್ ರೆಗ್ಯುಲೇಷನ್ ಎನರ್ಜಿ, ಡೀಪ್ ಯೋಚನೆ, ಎಮೋಷ್ನಲ್ ಕ್ಲೀನಿಂಗ್, ಇನ್ನರ್ ವರ್ಕ್ ಎನರ್ಜಿ. ಅವರು ಹೊರಗಡೆ ಏನು ಹೇಳದೇ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿದೆ, ಈ ರಿಲೇಷನ್ಶಿಪ್ಪಲ್ಲಿ ಏನು ತಪ್ಪಾಯಿತು ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಅವರ ಎಮೋಷನ್ಸನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ಅವರು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂದು ಸೈಲೆಂಟ್ ಪ್ರೊಸೆಸಿಂಗ್ ಸ್ಟೇಜ್. ಹೊರಗಡೆ ಡ್ರಾಮಾ ಏನೂ ಇಲ್ಲ, ಮನಸ್ಸಿನ ಒಳಗಡೆ ಡೀಪ್ ಕ್ಲೀನಿಂಗ್ ನಡೀತಾ ಇದೆ. ಮ್ಯೂಚುವಲ್ ಲವ್ ಎನರ್ಜಿ, ಎರಡೂ ಕಡೆ ಲವ್ ಇದೆ. ಎನರ್ಜಿ ಬ್ಯಾಲೆನ್ಸ್, ಕನೆಕ್ಷನ್, ರಿಯಲ್ ಆಗಿರುವ ಎನರ್ಜಿ. ನಿಮ್ಮಿಬ್ಬರ ನಡುವೆ ಲವ್ ಒಬ್ಬರು ಮಾತ್ರ ಫೀಲ್ ಮಾಡ್ತಾ ಇಲ್ಲ, ಮ್ಯೂಚುವಲ್ ಲವ್ ಇದೆ. ನೀವು ಕೊಡೋ ಪ್ರೀತಿ, ನೀವು ಕೊಡೋ ಕೇರ್, ಎಮೋಷನ್ಸ್ ಅದು ಅವರಿಗೆ ತಲುಪ್ತಾ ಇದೆ. ನೀವು ಏನೋ ಫೀಲ್ ಮಾಡ್ತಾ ಇದ್ದೀರಾ, ಅದೇ ಥರದ ವೈಬ್ ಅವರಿಗೂ ಕೂಡ ಆಗ್ತಾ ಇದೆ. ಅವರು ಅದನ್ನು ಓಪನ್ನಾಗಿ ಹೇಳದೇ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಇದೆ. ನೀವು ಯೋಚನೆ ಮಾಡಿದ್ರೆ ಅವರು ಅದೇ ಥರ ಫೀಲ್ ಮಾಡ್ತಾ ಇದ್ದಾರೆ. ಇದು ಸಿಂಪಲ್ ಇಮ್ಯಾಜಿನೇಷನ್ ಅಲ್ಲ, ಇದು ರಿಯಲ್ ಎಮೋಷ್ನಲ್ ಕನೆಕ್ಷನ್. ಲವ್ ಮಿಸ್ ಮಾಡುವಂತಹ ಡೀಪ್ ಅಟ್ರಾಕ್ಷನ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಜೊತೆ ಒಂದು ಮಾತು ಹೇಳಬೇಕು, ಅವರ ಮನಸ್ಸಿನ ಮಾತನ್ನು ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನಗಳಿಂದ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟಪಡ್ತಾ ಇರೋದು ಏನಂದರೆ ನಿಮ್ಮ ಮೇಲಿರುವ ಫೀಲಿಂಗ್ಸ್ ಏನಿದೆ ಅದನ್ನು ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವ್ರು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ತಾ ಇದ್ದಾರೆ ಅದನ್ನು ಹೇಳಬೇಕು ಅಂತ ಇದ್ದಾರೆ. ಕೆಲವೊಂದು ಸಲ ನಿಮ್ಮ ಫೋಟೋ, ನಿಮ್ಮ ನೆನಪು ಅವರ ಮನಸ್ಸಲ್ಲಿ ದಿನ ಇರುತ್ತೆ. ಅವ್ರು ನಿಮ್ಮನ್ನು ತುಂಬ ಲೈಕ್ ಮಾಡುವ ಎನರ್ಜಿ ಇದೆ, ಆದರೆ ಅದನ್ನು ನೇರವಾಗಿ ಹೇಳೋದಕ್ಕೆ ಧೈರ್ಯ ಆಗ್ತಾ ಇಲ್ಲ. ಬಟ್ ಈಗೋ ಕೂಡ ಇದೆ. ಒಳಗೆ ಮನಸ್ಸಿನಲ್ಲಿ ತುಂಬ ಎಮೋಷನ್ಸ್ ಇದೆ, ಆದರೆ ಎಕ್ಸ್ಪ್ರೆಸ್ ಮಾಡೋದವರಿಗೆ ಕಷ್ಟ ಆಗ್ತಾ ಇದೆ. ಸೊ ಅವರು ಸೈಲೆಂಟಾಗಿ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಬಟ್ ಈಗೋ ಅನ್ನೋದು ಅಡ್ಡ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಡೀಪಾಗಿ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಕಾಣ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯಲ್ಲಿ ಆದಷ್ಟು ಬೇಗ ರೀಯೂನಿಯನ್ ಅನ್ನೋದು ಆಗಲಿ. ನಿಮ್ಮ ವಿಶಸ್ಗಳು, ಪಾಸಿಟಿವ್ ಆಗಿರುವ ವಿಶಸ್ಗಳು ಏನಿದೆ, ನಿಮ್ಮ ಕನಸುಗಳು ಏನಿದೆ ತುಂಬ ಬೇಗ ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.